ನಮಸ್ತೆ ಮಹೇಶ್ ಶೆಟ್ಟಿ ತಿಮ್ಮಡಿ ಸರ್, ನಾನು ವಿಜಯ್ ಅಂತ ಮಾತಾಡ್ತಾ ಇದ್ದೀನಿ. ಸರ್ ಹೇಳಿ. ಸರ್, ಈಗ ಅದೇ ಈ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಈಗ ಬೇರೆ ಬೇರೆ ರೀತಿಯ ಚರ್ಚೆಲ್ಲ ಆಗ್ತಾ ಇರುವಂಥದ್ದು ಎಲ್ಲ ಆಗ್ತಾ ಇದೆ. ಈಗ ನೀವು ಹೋಗಿ ಇತ್ತೀಚೆಗೆ ಹೋಗಿ ಅಂದ್ರೆ ಮೊನ್ನೆ ಹೋಗಿ ದೂರು ಕೊಟ್ಟಿದ್ದಾರೆ ನೀವು SITಗೆ. ಏನ್ ಸರ್ ದೂರು ಕೊಟ್ಟಿರುವಂತ ಸರ್? ಅದರಲ್ಲಿ ಏನು ನಾವು RTI ಇಂದ UDR ಇದ್ದೆಲ್ಲ ತುಂಬಾ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿದ್ದೇವೆ. 2012ರಲ್ಲಿ 13ರಲ್ಲಿ ಕೂಡ ಕಲೆಕ್ಟ್ ಮಾಡಿದ್ದೇವೆ. ಈಗ ಹೊಸದಾಗಿ ಮೊನ್ನೆ ಕಲೆಕ್ಟ್ ಮಾಡಿದ್ದೇವೆ. ಅದರಲ್ಲಿ 2006ರಿಂದ 10 ತನಕದಲ್ಲಿ ನೋಡುವಾಗ ಅಲ್ಲಿ ತುಂಬಾ ಹೆಣ ತೆಗೆಯುವುದು, ಸತ್ತವರು ರೂಮ್ ಒಳಗೆ ಇರುವರಂತ ಹೇಳುದು, ಹೋಗುವುದು, ತೆಗೆಯುವುದು, ಒತ್ತಿಸುವುದು, ಹಾಕುವುದು, ಬಿಸಾಡುವುದು ಇದೆ. ಯಾಕಂತ ಹೇಳಿದ್ರೆ ಅಪರಿಚಿತ ಶವ ಅಂದ ತಕ್ಷಣ ಅದನ್ನು ತೆಗಿಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಮೋರ್ಚರಲ್ಲಿ ಇಡಬೇಕು, ಎಷ್ಟೋ ದಿವಸ ಎಲ್ಲ ಕಾನೂನು ಪ್ರಕ್ರಿಯೆಗಳಾಗಬೇಕಲ್ಲ. ಇಲ್ಲಿ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳು ನಡೆಯುವುದಿಲ್ಲ. ಇದು ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಇದು ಇಲ್ಲಿ ಕಾನೂನು ಅನ್ನುವಂಥದ್ದೇ ಮರೀಚಿಕೆ. ಅಲ್ಲಿ ಪಂಚಾಯತಿ ಇರ್ಬೋದು, ಸರ್ಕಾರಿ ಇಲಾಖೆಗಳಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ರಿಪಬ್ಲಿಕ್ ಆಗಿದ್ದಾವೆ. ಆ ದೃಷ್ಟಿಯಿಂದ ಎಲ್ಲೆಂದರಲ್ಲಿ ಬಿಸಾಡುದು, ಕೊಂಡೋಗಿ ಎಲ್ಲೆಂದ್ರಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕಿಲ್ಲ, ಒಂದು ಮೋರ್ಚರಲ್ಲಿ ಇಡ್ಲಿಕ್ಕಿಲ್ಲ, ಕಾನೂನು ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಒಂದು ಇದು ಇರ್ತದಲ್ವಾ, ಕಾನೂನು ಇರ್ತದಲ್ವಾ, ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು, ಪೇಪರಲ್ಲಿ ಹೇಗೆ ಇದನ್ನು ಪಬ್ಲಿಷ್ ಮಾಡಬೇಕು. ಇದು ಯಾವುದನ್ನು ಮಾಡೋದಿಲ್ಲ. ಅಂಥದ್ದು ನಾನು ಕೊಟ್ಟದ್ದು ಬರೀ 4 ಈಗ. ವೈಶಾಲಿಯಲ್ಲಿ 2, ಶರಾವತಿ 1, ಇನ್ನೊಂದು ಲಾಡ್ಜಿಂಗ್ ಇದ್ದು ಕೊಟ್ಟಿದ್ದೇನೆ. ಒಟ್ಟಿಗೆ 4 ಬಾಡಿದು ಕೊಟ್ಟಿದ್ದೇನೆ ನಾನು. ಒಂದು ಕಡೆಯಲ್ಲಿ ಒಂದೇ ರೂಮಲ್ಲಿ ಒಂದು ಕೊಲೆ ಆಗುದು, ಮತ್ತೊಂದು ಸುಸೈಡ್ ಆಗುದು, ಹಾಗೆ ಹೀಗೆ ಏನೇನೋ ಬರೀತಾರೆ ಅದರಲ್ಲಿ. ಅದು ಗೊತ್ತಿಲ್ಲ ನಮ್ಗೆ ಏನ್ ಬರೀತಾರೆ ಅಂತ ಹೇಳಿ. ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಒಂದು 60ಕ್ಕೂ ಮಿಂಚಿ ಅಪರಿತ ಶವಗಳು ಅಂತ ಹೇಳಿ. ಎಲ್ಲಿ ಆ ಜಾಗ ಸತಿಗೃಹದಲ್ಲ? ಹೌದೌದು, ಅಲ್ಲಿ ಇರುವಂತ ಲಾಡ್ಜ್ಗಳಲ್ಲಿ ಅಪರಿಚಿತ ಅಂದ ತಕ್ಷಣ ಅದಕ್ಕೆ ಏನು ಒಂದು ಫೋಟೋ ತೆಗೆದು ಪೇಪರಲ್ಲಿ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಇರ್ಬೇಕಲ್ಲ, ದಾಖಲೆಗಳು ಇರ್ಬೇಕಲ್ಲ. ನಿಮ್ಮ ಮಾಹಿತಿ ಪ್ರಕಾರ ಲಾಡ್ಜ್ಗಳಲ್ಲಿ 60ಕ್ಕೂ ಹೆಚ್ಚು ಅಪರಿಚಿತ ಶವಗಳು ಸಿಕ್ಕಿದೆ ಅಂತನಾ? ಹೆಂಗೆ, ಯಾವ ರೀತಿ ಅಂತ ಹಾಗೆ ಬರ್ತಾ ಉಂಟು ಅದರಲ್ಲಿ ಡಾಕ್ಯುಮೆಂಟ್ ಹೇಳುದು ನಾವು. ನಾವೇನು ಯಾರೋ ಹೇಳಿದ್ದನ್ನು ಕೇಳಿದ್ದನ್ನು ಅದಲ್ಲ, ಡಾಕ್ಯುಮೆಂಟ್ರಿಯಲ್ಲಿ ಇರುವಂತದ್ದು. ನಿಮ್ಗೆ ಬೇಕಾದ್ರೆ ಇವತ್ತು ಬೇಕಾದ್ರೆ ಹೋದ್ರೆ ಅದರಲ್ಲಿ ಇನ್ನೊಂದಷ್ಟು ನಾವು ಮೊನ್ನೆ ಸಹ ಇನ್ನೂ ಅರ್ಜಿ ಕೊಟ್ಟಿದ್ದೇವೆ ತುಂಬಾ ಕಡೆ, ಇನ್ನೂ ದಾಖಲೆಗಳು ಬೇಕು ಅಂತ ಹೇಳಿ. ಈ 60 ಶವಗಳಲ್ಲಿ ಅನುಮಾನ ಏನಾದ್ರು ಇದೆಯಾ? ಈಗ 60ಕ್ಕಿಂತ ಹೆಚ್ಚು ಅಂತ ಹೇಳುವಂತದ್ದು. 60 ಶವಗಳಲ್ಲ, 60ಕ್ಕಿಂತ ಹೆಚ್ಚು ಇಂಥದ್ದೇ ಪ್ರಕರಣಗಳಿದ್ದಾವೆ. ಇನ್ನು ತುಂಬಾ ಮಂದಿ ಕಂಪ್ಲೇಂಟ್ ಮಾಡುವವರು ಇದ್ದಾರೆ. ಅದರ ಬಗ್ಗೆ SITಗೆ ಇನ್ನೂ ತುಂಬಾ ಮಂದಿ ಕಂಪ್ಲೇಂಟ್ ಮಾಡುವವರು ಇದ್ದಾರೆ. ನಾನೊಂದು 4 ಇದ್ರದ್ದು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇದು ಕುಲಂಕುಷವಾಗಿ ತನಿಖೆ ಆಗ್ಬೇಕು, ಎಲ್ಲಿ ಏನು ಅಂತ ಹೇಳಿ. ಮತ್ತೆ ನೋಡಿ, ಒಂದು ಲಾಡ್ಜಿಂಗ್ ಅಂತ ಹೇಳಿದ ಮೇಲೆ ಅಲ್ಲಿ ದಾಖಲೆಗಳು ಇರ್ಲೇಬೇಕಲ್ಲ. ಯಾವ ಊರಿಂದ ಬಂದದ್ದು, ಎಲ್ಲಿಂದ ಬಂದದ್ದು, ಎಲ್ಲೆಂದ್ರಾಗಿ ಕೊಡ್ಲಿಕ್ಕೆ ಆಗ್ತದಾ? ನೀವು ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಗೆ ಎಷ್ಟು ಏಜು, ನಿಮ್ಮ ಊರು ಯಾವುದು, ಗ್ರಾಮ ಯಾವುದು, ಯಾವ ಜಿಲ್ಲೆ, ಏನಾದ್ರು ಅಡ್ರೆಸ್ ಬೇಕೇ ಬೇಕಲ್ಲ. ಇದು ಬಾಕಿ ಕಡೆಯಲ್ಲೆಲ್ಲ ನಡೀತದೆ, ಇಲ್ಲಿ ಯಾಕೆ ನಡೆಯುವುದಿಲ್ಲ ಅಂತ ಕೇಳುವಂತ ಪ್ರಶ್ನೆ. ಇದನ್ನು ಪೊಲೀಸ್ನವರು ತನಿಖೆ ಮಾಡ್ಲಿಲ್ವಾ? ಯಾಕೆ ಮಾಡ್ಲಿಲ್ಲ? ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ಲಿಲ್ಲ? ಮತ್ತೆ ಒಂದು ಬಾಡಿ ಸಿಕ್ಕಿದ ದಿವಸವೇ ಸಾಯಂಕಾಲದೊಳಗೆ ಅದನ್ನು ಊತ ಆಗ್ತದೆ, ಒತ್ತಿಸಿ ಆಗ್ತದೆ, ಬಿಸಡಿ ಆಗ್ತದೆ, ಅದನ್ನು ಮೋರ್ಚರಲ್ಲಿ ಇಡಬೇಕು. ಇದೆಲ್ಲ ಇಲ್ಲೂ ಹಾಗಾದ್ರೆ ಯಾವುದಿಲ್ವ? ಇಲ್ಲಿ ಕಾನೂನೇ ನಡೆಯುವುದಿಲ್ಲ. ಈಗ 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ನಿಮಗೆ ಏನ್ ಅನುಮಾನ ಇದೆ? ಅಂದ್ರೆ ಅದು ಸಹಜ ಸಾವು ಅಂತನೋ ಅಥವಾ ಕೊಲೆ ಅಂತ ನಿಮ್ಗೆ ಏನ್ ಅನುಮಾನ ಇದೆ ಮಹೇಶ್ ಶೆಟ್ಟಿ? ಸಹಜ ಸಾವುಗಳಾದ್ರೆ ಸರ್, ನಾವು ಹೇಳುದೇನು, ಸಹಜ ಇರ್ಲಿ, ಅಸಹಜ ಇರ್ಲಿ, ಯಾವುದೇ ಇರ್ಲಿ ಅದಕ್ಕೆ ತನಿಖೆ ಮಾಡ್ಬೇಕಲ್ಲ. ಒಂದೇ ದಿವಸದಲ್ಲಿ ಬಾಡಿ ಸಿಗುವುದು, ಬಾಡಿಯನ್ನು ಸಾಯಂಕಾಲದೊಳಗೆ ಮುಗಿಸಿ ಬಿಡುವುದು, ಇದಕ್ಕೆ ಯಾರು ಕೇಳೋರು ಹೇಳೋರು ಇಲ್ವಾ ಅಂತ ಹೇಳಿ. ಆ ದೃಷ್ಟಿಯಿಂದ ತನಿಖೆ ಆಗ್ಬೇಕು. ಮತ್ತೆ ಕೊಲೆಯಾದ ಬಾಡಿಗಳನ್ನು ಕೂಡ ಕೊಲೆ ಆದವ್ರು ಯಾರು ಏನು ಅಂತ ಆಗ್ಬೇಕಲ್ಲ. ಅದನ್ನು ಪರಿಶೀಲನೆ ಮಾಡಬೇಕು. ಇವ್ರು ಯಾರಿಂದ ಊರಿಂದ ಬಂದವರು, ಆ ಊರಿನ ಜನರನ್ನು ತಿಳ್ಕೊಳ್ಬೇಕು, ಎಲ್ಲಿಂದ ಬಂದವರು. ಒಬ್ಬ ಹುಟ್ಟಿದ್ದು ಇವತ್ತು ಇಡೀ ನಾನು ಹೇಳುವಂಥದ್ದು, ID ಕಾರ್ಡ್ ಇರ್ತದೆ, ಪಾನ್ ಕಾರ್ಡ್ ಇರ್ತದೆ, ಎಲ್ಲವೂ ಇದೆ ಅಲ್ಲ. ಇವತ್ತು ಎಲ್ಲಿಂದಾದ್ರೂ ಹುಡುಕ್ಲೇಬೇಕಲ್ಲ, ಟ್ರೇಸ್ ಮಾಡ್ಲೇಬೇಕಲ್ಲ. ಅದ್ಯಾಕೆ ಬರೀ ಧರ್ಮಸ್ಥಳದಲ್ಲಿ ಬಂದು ಈ ರೀತಿ ಸಾಯ್ತಾರೆ? ರಾಶಿ ಸಾಯ್ತಾ ಇರ್ತಾರೆ, ಸ್ವರ್ಗಕ್ಕೆ ಹೋಗೋದು. ಬೇರೆ ಕಡೆಯಲ್ಲಿ ಸತ್ರ ಸ್ವರ್ಗಕ್ಕೆ ಹೋಗೋದಿಲ್ಲ ಹಾಗಾದ್ರೆ? ಇಲ್ಲಿ ಇವರ ಮನೆಯವರೆಲ್ಲ ಮಾರ್ಗದಲ್ಲಿ ಹೋಗಿ ಬಿದ್ದು ಸಾಯ್ತಾರಲ್ಲ, ಅವ್ರ ಹಾಗಾದ್ರೆ ಸ್ವರ್ಗಕ್ಕೆ ಹೋಗೋದಿಲ್ವಾ?
ಬಾಕಿಯವ್ರು ಬಂದು ಇಲ್ಲಿ ಸಾಯುವುದಂತೆ, ಸ್ವರ್ಗಕ್ಕೆ ಹೋಗುದಂತೆ. ಆ ಪಂಚಾಯತ್ ಒಬ್ಬ ಅಧ್ಯಕ್ಷ ಮಾತಾಡ್ತಾನೆ, ಏನೇನು ತಲೆ ಬುಡ ಇಲ್ಲದು ಮಾತಾಡ್ತಾನೆ. ಹೇಳಿದ್ರೆ ನಾನು ಲಾಯರ್ ಅಂತ ಹೇಳ್ತಾನೆ ಅವನು. ಈಗ SIT ಮತ್ತೆ ಯಾರೋ ದೂರು ಕೊಡ್ತಾರಾ? ನಿಮ್ಗೆ ಬಂದ ಮಾಹಿತಿ ಪ್ರಕಾರ ನೀವು ಆಗ್ಲೇ ಹೇಳಿದ್ರು ಮತ್ತಷ್ಟು ಜನ ಬಂದು ದೂರು ಕೊಡ್ತಾರೆ ಅಂತ. ಕೊಡ್ಲಿಕ್ಕೂ ಸಾಕು, ಇನ್ನು ಅದರಲ್ಲಿ ತುಂಬಾ ಅನುಮಾನ ಇದೆ. ಏನು UDR ಇದು ನಮ್ದು ಲೀಸ್ಟ್ ಸಿಕ್ಕಿದಲ್ಲ ಈಗ, ಅದರಲ್ಲಿ ಟೋಟಲ್ ಎಷ್ಟು 200, ಈಗ 2006ರಿಂದ ಇದಕ್ಕೆ ತೆಗೆದ ಅದರಲ್ಲಿ ಎಷ್ಟು 200 ಚಿಲ್ಲರೆ, 279, 269 ಎಷ್ಟೇ ಇದೆ ಅದು. ಹೌದೌದು. ನಾನು ಪರ್ಟಿಕ್ಯುಲರ್ ಅದನ್ನು ನೋಡ್ಲಿಲ್ಲ. ಅದನ್ನೆಲ್ಲ ಹುಡುಕಿದ್ರೆ ಇನ್ನು ತುಂಬಾ ಇಂಥದ್ದೇ ನಡೆದೆವು. ನೋಡಿ, ನಾನು ಒಂದು ಶಬ್ದ ಸಾಕು ಅದರಲ್ಲಿ. ಒಂದು ಪಾತ್ರೆಯಲ್ಲಿ ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಅದನ್ನು ಪೂರ್ತಿ ಎಷ್ಟು ಪಾತ್ರೆ ಒಳಗಡೆ ಅನ್ನ ಇದೆ ಅದನ್ನೆಲ್ಲ ನೋಡುದಿಲ್ಲ ಬೆಂದಿದೆ ಅಂತ ಹೇಳಿ. ಇದರಲ್ಲಿ ಈಗ ಒಂದು 0.5%ನಷ್ಟು ಇಂಥದ್ದೇ ಪ್ರಕರಣಗಳಿದ್ರೆ ಅದನ್ನು ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ ಇವರೆಲ್ಲ? ದಾಖಲೆಗಳನ್ನು ಸರ್ಕಾರಿ ಇಲಾಖೆ ಅಧಿಕಾರಿಗಳೆಲ್ಲ, ಪಂಚಾಯತ್ ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಯಾವ ರೀತಿ ಪರಿಗಣಿಸ್ತಾರೆ ಇದನ್ನು? ನೀವು SIT ಅವ್ರಿಗೆ ದೂರು ಕೊಟ್ಟ ನಂತರ ಅಲ್ಲಿಂದ ನಿಮ್ಗೆ ಇದು ಸ್ಪಂದನೆ ಹೆಂಗಿತ್ತು, ರಿಪ್ಲೈ ಹೆಂಗಿತ್ತು? ಅಲ್ಲಿಗೆ ಅಕ್ಲಾಟ್ಮೆಂಟ್ ಕೂಡ ಕೊಟ್ಟಿರುತ್ತದೆ. ದೂರು ಕೊಟ್ಟಾಗ ಅವರು ಇದನ್ನ ತನಿಖೆ ಮಾಡ್ತಾರೆ ಭರವಸೆ ಇದೆಯಾ, ಅಥವಾ ನಿಮ್ಗೆ ಏನಾದ್ರು ಕೂಡ ದೂರು ಕೊಟ್ಟಾಗ ಅಧಿಕಾರಿಗಳು ಏನು 100ಕ್ಕೂ 100 ತನಿಖೆ ಮಾಡಿಯೇ ಮಾಡ್ತಾರೆ. ಆಲ್ರೆಡಿ ಅಲ್ಲಿಯ ಪಂಚಾಯತಿನ ಇವರನ್ನು ಕರೆಸ್ತಾ ಇದ್ದಾರೆ, ಎಲ್ಲ ವರ್ಕರ್ಸ್ಗಳನ್ನು ಕರೆಸ್ತಾ ಇದ್ದಾರೆ, PDಗಳನ್ನು ಕರೆಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮೇಲೆ ನಮ್ಗೇನು ಅಪನಂಬಿಕೆ ಇಲ್ಲ. ತನಿಖೆ ಚೆನ್ನಾಗಿ ನಡೀತಾ ಇದೆ. SIT ತನಿಖೆ ನಡೀತಾ ಇದೆ. ಅದನ್ನು ಅವರ ಮನಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸವನ್ನು ಕೆಲವರು ಪ್ರಭಾವಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತದೆ ನನಗೆ. ಏನಂತ? SIT ತನಿಖೆನಾ? SIT ತನಿಖೆಯ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಕೆಲವು ಪ್ರಭಾವಿ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನು ತಕ್ಷಣ ನಿಲ್ಲಿಸುವಂತದ್ದನ್ನು ಕೂಡ SIT ಅವರು ಅಂತ ಅಧಿಕಾರಿಗಳನ್ನು ತಕ್ಷಣ ದೂರ ಇಡುವಂತ ಕೆಲಸವನ್ನು ಕೂಡ SIT ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ. ಯಾಕೆ ರಾಜಕಾರಣಿಗಳಿಗೆ ಯಾಕೆ ಕುಗ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ದಾರಿ ತಪ್ಪಿಸ್ತಾ ಇದ್ದಾರೆ? ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಭಾವ ಆದ್ರೆ ಹೈಯರ್ ಆಫೀಸರ್ಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡೋದ್ರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಏನು ಯಾಕಂತ ಹೇಳಿದ್ರೆ ನಾವು SITಗೆ ಒಳಗೆ ಹೋಗಿ ಹೊರಗಡೆ ಬರ್ಬೇಕಾದ್ರೆ ನಾವು ಹೋಗಿ ಬಂದದ್ದು ಮಾತಾಡಿದ್ದು, ಬೇರೆ ಬೇರೆ ಜನಗಳು ಬರುವುದು ಹೋಗುವುದನ್ನು ಎಲ್ಲ ಅಲ್ಲಿ ಬರೋದಕ್ಕಿಂತ ಮೊದಲೇ ಅಲ್ಲಿ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಬರ್ತದೆ. ಅದು ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತದೆ, ಕೆಲವು ಫೇಕ್ ಐಡಿಗಳಲ್ಲಿ ಇದನ್ನೆಲ್ಲ ಬಿತ್ತರಿಸ್ತಾರೆ. ಅದು ಹೇಗೆ ಅಂತ ಹೇಳಿ ನಮ್ಗೆ ಒಂದು ತಲೆಗೆ ಹೋಗದಂತ ಪ್ರಶ್ನೆ ಇದೆಲ್ಲ. ಸರ್, ಈಗ SIT ಮೇಲೆ ಪ್ರಭಾವ ಬೀರುವಂತದ್ದು ಅಥವಾ ಅವರ ತನಿಖೆ ಆದಿ ತಪ್ಪಿಸುವಂತಹ ಕೆಲಸವನ್ನ ಪ್ರತಿಪಕ್ಷಗಳ ಸದಸ್ಯ ಅಂದ್ರೆ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೋ ಅಥವಾ ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು? ಆಡಳಿತ ಪಕ್ಷದಲ್ಲಿ ಇದ್ದವರು ಇದ್ದಾರೆ, ಮತ್ತೆ ಬಿಜೆಪಿ ಜೊತೆ ಸೇರ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಅವರಂತೂ ಮಾಡ್ತಾರೆ ಬಿಡಿ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಸೌಜನ್ಯ ಸತ್ತದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗೆ ಸತ್ತಿರುವಂತದ್ದು. ಆಗ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಬಂದು ಬೀದಿ ರಂಪಾಟ ಮಾಡ್ತಾ ಇದ್ದಾರೆ. ನಮ್ಗೆ ಹೇಳ್ತಾರೆ ಬೀದಿ ಹೋರಾಟ ಅಂತ. ಈಗ ಇವರು ಬಂದು ಅಧರ್ಮದ ಅವರ ಜೊತೆಯಲ್ಲಿ ನಿಂತ್ಕೊಂಡು, ಅತ್ಯಾಚಾರಿಗಳ ಜೊತೆಯಲ್ಲಿ ನಿಂತ್ಕೊಂಡು ಇವರು ಬೀದಿ ಹೋರಾಟಕ್ಕೆ ಇಳಿದಿದ್ದಾರೆ. ನನ್ಗೆ ಕೆಲವು ಸಲ ನೋಡುವಾಗ ಈ ಬಿಜೆಪಿ ಅವರನ್ನು ಅಯ್ಯೋ ಅನ್ನಿಸ್ತದೆ. ಪಾಪ ಇಷ್ಟು ಒಂದು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಇಷ್ಟು ಕಷ್ಟಪಡ್ತಿದ್ದಾರೆ. ಇವರಿಗೆ ಮತ್ತು ಆ ಅತ್ಯಾಚಾರಿಗಳಿಗೆ ಇರುವಂತ ಒಂದು ಸಾಮ್ಯತೆ ಏನು ಅಂತ ಹೇಳಿ ನೋಡ್ಬೇಕು ನಾವು. ಸರ್, ಈಗ ಆಡಳಿತ ಪಕ್ಷದವರಲ್ಲಿ ಅಥವಾ ಆಡಳಿತ ಪಕ್ಷದ ಸಚಿವರು, ಶಾಸಕರು ಯಾರು ಗೊತ್ತಿಲ್ಲ, ನಿಮಗೆ ಬಂದ ಮಾಹಿತಿ ಏನಿದೆ ಗೊತ್ತಿಲ್ಲ, ಅವ್ರು ಯಾಕೆ ಸರ್ SIT ಮೇಲೆ ಒತ್ತಡ ಏರುವಂತಹ ಅಥವಾ ಪ್ರಭಾವ ಬೀರುವಂತಹ ಕೆಲಸ ಮಾಡ್ತಾರೆ? ನೀವು ಉದಾಹರಣೆಗೆ ನೋಡಿ, ಮೊನ್ನೆ ನನ್ನ ಮೇಲೆ ಒಂದು ಕೇಸ್ ಮಾಡಿದ್ರು. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಹೌದು. ಏನ್ ಕೇಸ್ ಅದು? ಏನ್ ಕೇಸು? ಯಾರೋ ಒಬ್ಬ ಬಿಜೆಪಿ ಲೀಡರ್ ಮಾತಾಡಿದಂತೆ, ಬಿಜೆಪಿ ಲೀಡರ್ಗೆ ಮಾತಾಡಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಕೇಸ್ ದಾಖಲಾಗ್ತದೆ. ಹೌದು. ಯಾರಿಗೆ ನಾವು ಮಾತಾಡಿದರೆ ಅವನ ಕಂಪ್ಲೇಂಟ್ ಕೊಡೋದಲ್ಲ, ಅವನ ಮಕ್ಕಳು ಕೊಡೋದಲ್ಲ. ಯಾರೋ ಕಂಪ್ಲೇಂಟ್ ಕೊಟ್ಟದ್ದನ್ನು ಹಿಡ್ಕೊಂಡು ನಮ್ಗೆ ಒಂದೇ ದಿವಸದಲ್ಲಿ 24 ಗಂಟೆ ಒಳಗಾಗಿ 2 ನೋಟಿಸ್ ಮಾಡ್ತಾರೆ. 2 ನೋಟಿಸ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಯಾವ್ದಿದ್ದು? ಬಿಜೆಪಿ ಇರೋದು ಕಾಂಗ್ರೆಸ್? ಕಾಂಗ್ರೆಸ್ ಅಲ್ವಾ? ಅದ್ರ ಒಳಗಡೆ ಯಾವ ನಾಯಕ ಒತ್ತಡ? ಇಷ್ಟು ದೊಡ್ಡ ಇಷ್ಟು ನೋಡಿ, ಲಕ್ಷಾಂತರ ಕೋಟ್ಯಾಂತರ ಜನರು ಇವತ್ತು ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಿರುವಾಗ, ಆ ಹೋರಾಟದ ಒಬ್ಬ 13 ವರ್ಷ ಹೋರಾಟ ಮಾಡಿದಂತ ಪ್ರಮುಖ ನಾಯಕನನ್ನೇ ಬಂಧನ ಮಾಡಬೇಕು, ಒಳಗೆ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು ಅಂತ ಹೇಳಿ ಪ್ರೆಸ್ ಅಲ್ಲಿ ಹೇಳ್ತಾರೆ ಅವರು. ಮಾಧ್ಯಮದ ಎದುರುಗಡೆ ಹೇಳ್ತಾರೆ ನಾನೇ ಒಳಗೆ ಹಾಕಿಸಿದ್ದು ಅಂತ ಹೇಳಿ.
ನನಗೆ ಕೆಲವು ಸಲ ಅಯ್ಯೋ ಅನ್ನಿಸೋದೇನಂತ, ನಾವು 13 ವರ್ಷದಿಂದ ನ್ಯಾಯಾಂಗದಲ್ಲಿಯೂ ಕೂಡ ಸೌಜನ್ಯನಿಗೆ ನ್ಯಾಯ ಸಿಗ್ತಾ ಇಲ್ಲ, ಪೊಲೀಸ್ ಇಲಾಖೆಯಿಂದ ಸಿಗ್ತಾ ಇಲ್ಲ, ಸರ್ಕಾರಿ ಆರೋಗ್ಯ ಅಧಿಕಾರಿಗಳಿಂದ ಸಿಗ್ತಾ ಇಲ್ಲ. ಈ ಬಿಜೆಪಿ ಜೊತೆ ಕಾಂಗ್ರೆಸ್ ಅವರು ಕೈ ಜೋಡಿಸಿದಾರ, ಒಟ್ಟಾಗ್ಬಿಟ್ಟಿದಾರ ಅನ್ಸುತ್ತಾ? ಕೆಲವರು ಇದ್ದಾರಲ್ವಾ, ಕೆಲವರು ಇವತ್ತಲ್ಲಾದ್ರೆ ನಾಳೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜಂಪ್ ಮಾಡುವಂತವ್ರು ಕೆಲವರು ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಈ ಪ್ರಪಕಂಡ ಮಾಡ್ತಾ ಇದ್ದಾರೆ ಇವತ್ತು. ನಮ್ಗೆ ಹೇಳ್ತಾರೆ ಭಯ ಇದೆಯಾ? ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಹೆಸರಳಕ್ಕೆ ಭಯ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ, ಯಾರ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ? ನಮ್ಗೆ ಯಾರ ಮೇಲೆ ಭಯ ಇದ್ರು ಕೂಡ ನಾವು ಅಣ್ಣಪ್ಪನನ್ನು ಮತ್ತು ಮಂಜುನಾಥನನ್ನು ನಂಬುವವರು. ಆ ಸೌಜನ್ಯ ಅನ್ನುವಂತ ತಾಯಿಯ ಶಕ್ತಿ, ಅವಳ ಆತ್ಮದ ಶಕ್ತಿಯನ್ನು ನಂಬುವವರು ನಾವು. ಗಳನ್ನು ನಂಬಿಕೊಂಡು ಬಂದವರು. ಇಲ್ಲಿ ಇವ್ರು ಏನು ಮಾಡಿದ್ರು ಕೂಡ ನಮ್ಗೆ ಸತ್ಯ ಹೊರಗಡೆ ಬರ್ತದೆ ಅನ್ನುವಂತ ಅಧಿಕಾರಿಗಳ ಒಂದು ತಂಡ ಇದೆ ಅಲ್ಲಿ. ಆ ತಂಡದ ಮೇಲೆ ನಮ್ಗೆ ನಂಬಿಕೆ ಇದೆ. ಯಾರಾದ್ರೂ ಕಾಂಗ್ರೆಸ್ ಅಲ್ಲಿ ಇದು ಒತ್ತಡ ಇರ್ತಾರುವಂತದ್ದು ಯಾರು ಶಾಮೀಲಾಗಿದ್ದಾರೆ ಅನ್ಸುತ್ತೆ ನಿಮಗೆ? ನಿಮ್ಗೆ ಮಾಧ್ಯಮಗಳಲ್ಲಿ ಮಾತನಾಡುವಾಗ ಕೇಳುವಾಗ ಎಲ್ಲ ಗೊತ್ತಾಗ್ತದಲ್ಲ ಯಾರು ಅಂತ ಹೇಳಿ. ಸಚಿವರೇನವರು? ಡಬಲ್ ಮರ್ಡರ್ ನನ್ನನ್ನು ಒಳಗೆ ಹಾಕುವಾಗ್ಲೇ ಯಾರು ಸಚಿವರು, ನಾನು ಬೇಡ ಹೆಸರು ಹೇಳೋದಿಲ್ಲ, ಯಾರು ಸ್ಟೇಟ್ಮೆಂಟ್ ಕೊಟ್ರು ನಾನೇ ಒಳಗೆ ಹಾಕಿಸಿದ್ದು ಅಂತ ಹೇಳಿ. ಹಾಗಾದ್ರೆ ಈ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಎದ್ದು ಕಾಣೋದಿಲ್ವಾ? ಒಂದು ನನ್ನನ್ನು ಒಳಗೆ ಹಾಕ್ಬೇಕಾದ್ರೆ ಯಾರು ಹಾಕ್ಬೇಕು? ಜಡ್ಜರ್ ಹಾಕ್ಬೇಕು, ಜೈಲಿಗೆ ಕಳಿಸವನನ್ನು ಅಂತ ಹೇಳಿ. ನಾನೇ ಹಾಕ್ಸಿದ್ದೇನೆ ಅಂತ ಹೇಳಿ ಒಬ್ಬ ಪ್ರಭಾವಿ ರಾಜಕಾರಣಿ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ರಾಜ್ಯದ ಕಾನೂನಿನ ವ್ಯವಸ್ಥೆ ಎಲ್ಲಿಗೆ ಮುಟ್ಟಿದೆ? ಒಬ್ಬ ರಾಜಕಾರಣಿ ಹೇಳೋದನ್ನು ಕೇಳುವಷ್ಟು ಕಾನೂನಿನ ಇದು ಒಂದು ಸುಮಟ ದಾಖಲು ಮಾಡ್ಬೇಕಲ್ಲ, ಅವ್ರ ಮೇಲೆ ಸುಮಟ ಕೇಸ್ ದಾಖಲು ಮಾಡಬೇಕು. ನಮ್ಮ ಮೇಲೆ ನೋಡಿ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಗಡಿಪಾರು ಮಾಡಬೇಕು, ಗಡಿಪಾರು ಮಾಡಬೇಕು. 36 ಮಂದಿಯ ಮೇಲೆ ಗಡಿಪಾರಣಿ ಇದೆ. ನನ್ನಲ್ಲಿ ಯಾವುದೇ ನನ್ನ 36 ಕೇಸಲ್ಲಿ 36 ಜನರಲ್ಲಿ ನಂದಿರುವುದು 22 ಕೇಸು. 22 ಕೇಸಲ್ಲಿ 16 ಕೇಸು ಎಕ್ಟ್ ಆಗಿದೆ. ಇನ್ನು ಉಳಿದಂತ ಕೇಸುಗಳು ಸುಳ್ಳು ಕೇಸುಗಳಲ್ಲ. ಅದರಲ್ಲಿ ಎಲ್ಲ ಇರುವಂತದ್ದೇ ಸುಳ್ಳು ಕೇಸುಗಳೇ ಇರುವಂತದ್ದು. ಸೌಜನ್ಯ ಹೋರಾಟ ಮಾಡಿದಕ್ಕೆ ನನ್ನನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಪಣ ತೊಡ್ತಾ ಇದ್ದಾರೆ. ಯಾವ ಬೇಸಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ಲಿ, ನಮ್ಗೆ ಅದು ಸಂತೋಷವೇ. ಅದು ಒಂದು ಹೆಣ್ಣು ಮಗುವಿನ ನ್ಯಾಯ ಕೇಳಲಿಕ್ಕೆ ಹೋದ್ರೆ ಗಡಿಪಾರ ಅಂತ ಹೇಳಿದ್ರೆ ಈ ದೇಶದ ಕಾನೂನು ನೋಡ್ಬೇಕು. ಅದನ್ನು ಈ ದೇಶದ ಕಾನೂನು ನೋಡ್ಬೇಕು. ನೋಡಿ ಸರ್, ಈಗ ವಿಠಲ್ ಗೌಡ ಅವರು ಕೊಟ್ಟಿರುವಂತ ಹೇಳಿಕೆನ ವಿಡಿಯೋವನ್ನ ತಾವು ಗಮನಿಸಿದ್ದೀರಾ? ಬಂಗ್ಲಾಗುಡ್ಡದಲ್ಲಿ ಅದು SIT ಪೊಲೀಸರ ಜೊತೆ ಹೋಗಿ ಮಹಜರು ಮಾಡಿ ಬಂದ ನಂತರ ಅವ್ರು ಹೇಳಿರುವಂತದ್ದು, ನಾನು ಪೊಲೀಸರ ಜೊತೆಲಿ ಇರುವಾಗಂತಲೇ, ಯಾಕಂದ್ರೆ ಮಹಜರು ಹೋಗ್ಬೇಕಾದ್ರೆ ಪೊಲೀಸರು ಕೂಡ ಜೊತೆಲಿದ್ರು. ಆ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ಏನು ಬುರುಡೆಗಳ ರಾಶಿ ನೋಡಿದ್ದೇನೆ, ಅಸ್ಥಿಪಂಜರ ನೋಡಿದ್ದೇನೆ, ನಾನು ತೋರ್ಸಕ್ ಸಿದ್ಧ ಇದೆ ಅಂತ ಹೇಳಿದಾರಲ್ವಾ, ಏನ್ ಅನ್ಸುತ್ತೆ ಸರ್ ಆ ಸಂಬಂಧಪಟ್ಟಂತೆ? ನೋಡಿ, ವಿಠಲ್ ಗೌಡ್ರು ಹೇಳಿಕೆ ಕೊಡುವುದಕ್ಕಿಂತ ಮೊದಲೇ ವಿಠಲ್ ಗೌಡ್ರಲ್ಲಿ ಗುಡ್ಡದಲ್ಲಿ ಮೇಲೆ ಹೋಗಿರುವಾಗಲೇ ಇಲ್ಲಿ ಕೆಳಗಡೆ ಕೆಲವು ಪೇಪರ್ಗಳಲ್ಲಿ ಇದು ನ್ಯೂಸ್ಗಳಲ್ಲಿ ಏನ್ ನ್ಯೂಸ್ಗಳಂತ ಹೇಳ್ತಾರೆ ಅದಕ್ಕೆ, ಉಂಡಿ ಮೀಡಿಯಾಗಳಿದ್ದಾವೆಲ್ಲ, ಉಂಡಿ ಮೀಡಿಯಾಗಳು, ಉಂಡಿ ಗ್ಯಾಂಗ್ ಅಂತ ಹೇಳಿ, ಉಂಡಿ ಮೀಡಿಯಾ ಗ್ಯಾಂಗ್ಗಳೇ ಅದನ್ನು ಬಿತ್ತರ ಮಾಡ್ಲಿಕ್ಕೆ ಶುರು ಮಾಡಿದ್ದಾವೆ. ಅಲ್ಲಿ ಅಷ್ಟಿದೆ ಅಂತೆ, ಇಲ್ಲಿ ಎಷ್ಟಿದೆ ಅಂತ ಹೇಳಿ. ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ವಿಠಲ್ ಗೌಡ್ರಿಗೆ ಕೂಡ ಅನ್ಸಿರ್ಬೋದು, ನಾನೀಗ ಸುಮ್ನೆ ಕೂತ್ರೆ ನಾಳೆ ಸೌಜನ್ಯ ಪರ ಹೋರಾಟಗಾರರು ನನ್ನನ್ನೇ ಬ್ಲೇಮ್ ಮಾಡ್ತಾರೆ. ಕಾಡಿಗೆ ಹೋಗಿದ್ದು ವಿಠಲ್ ಗೌಡ್ರು ಯಾಕೆ ಸುಮ್ನೆ ಕೂತಿದ್ದಾರೆ, ಬಾಕಿ ಮೀಡಿಯಾಗಳಲ್ಲೆಲ್ಲ ಬರ್ತಾ ಉಂಟಲ್ಲ, ಅದಕ್ಕೋಸ್ಕರ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ಬೇಕು. ಅವ್ರು ಕೊಟ್ರೆ ಅಂದ್ರೆ ಕಣ್ಣಲ್ಲಿ ನೋಡಿದನ್ನೇ ಕೊಡ್ಬೇಕಲ್ಲ. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳೇ ಅವ್ರ ಜೊತೆಯಲ್ಲಿ ಇದ್ರಲ್ಲ, ಹೇಳಲಿಕ್ಕೆ ಬರುದಿಲ್ಲಲ್ಲ. ಹೌದು, ಅದು ಮಹಜರು ಆಗಿರ್ತದೆ ನನ್ನ ಲೆಕ್ಕದಲ್ಲಿ. ಮಹಜರು ವೇಳೆಯಲ್ಲಿ ಅವ್ರು ನೋಡಿರೋದು ಅಂತ ಹೇಳಿದ್ರೆ ಅಲ್ಲಿಗೆ ಅದು ಪೊಲೀಸರು ಕೂಡ ಅದ್ರ ಜವಾಬ್ದಾರಿ ಇರ್ತಾರೆ, ಜೊತೆಲಿ ಇರ್ತಾರಲ್ವಾ. ನೋಡಿ, ಅದು ಕೂಡ ಸರ್ ನಿಮ್ಗೆ ಹೇಳ್ತೇನೆ. ಅವ್ರು ಹೇಳ್ತಾರೆ ಎಲ್ಲಿಂದ ಅವರು ಬುರುಡೆ ಎತ್ತಿದ್ದಾರೆ ಅನ್ನುವಂಥದ್ದು ಅವ್ರ ಮೇಲೆ ಆರೋಪ ಇದೆ. ಅಲ್ಲಿಯೇ ಒಟ್ಟಿಗೆ ಅವರು ಎತ್ತಿದ ಬುರುಡೆ ಮತ್ತು ಅದರ ಪಕ್ಕದಲ್ಲಿ 2 ಸ್ಕೆಲೆಟಿನ್ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವ್ರು ಎಲ್ಲಿ ಆ ಬುರುಡೆಯನ್ನು ಚೀಲದಲ್ಲಿ ತುಂಬಿಸಿ ಚೀಲ ಎಲ್ಲಿ ಕೊಂಡೋಗಿ ಇಟ್ಟಿದ್ದಾರೋ ಆ ಜಾಗದ ಮಹಜರು ಮಾಡುವಾಗ ಅಲ್ಲಿ 5 ಬುರುಡೆ, ಅದರಲ್ಲಿ 1 ಸಣ್ಣ ಮಗು ಇದ್ದಿದೆ ಅಂತ ಹೇಳ್ತಾರೆ. ಅದರ ಸುತ್ತ ಏನು ಮಣ್ಣಿನ ಮಡಕೆಗಳಿದ್ದವು, ಇಲ್ಲಿ ನರಬಲಿ ಕೊಟ್ಟಂತ ಒಂದು ಇದು ಕಾಣ್ತದೆ ಅಂತ ಹೇಳ್ತಾರೆ ಅವರು. ನಿಮ್ಗೇನಿಸುತ್ತೆ? ನನ್ಗೆ ಅದು ಅವರು ಸುಳ್ಳು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸುಳ್ಳು ಹೇಳಲಿಕ್ಕೇನಿಲ್ಲ ಅವರು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅದನ್ನೆಲ್ಲ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ
ಅವರು ಸುಳ್ಳು ಹೇಳಿದ್ರೆ ಅವರಿಗೆ ಕುತ್ತು ಬರ್ತದೆ ಅಷ್ಟೇ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇವಾಗ ಆ ಬಗ್ಗೆನೂ ಕೂಡ ತನಿಖೆ ಮಾಡ್ಬೇಕಂತೀರಾ? ವಿಠಲ್ ಗೌಡ್ರು ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆ ಅವ್ರು ತೋರ್ಸಕ್ ಸಿದ್ಧ ಇದ್ದೀನಿ ಅಂತ ಹೇಳಿರುವಂತ ಎಲ್ಲ ಅದನ್ನ ಅವನು 100ಕ್ಕೂ ತನಿಖೆ ಮಾಡಿಯೇ ಮಾಡ್ತಾರೆ. ಎಲ್ಲ ಆತ್ಮಗಳೆಲ್ಲ ಒಂದು ಸ್ಕೆಲೆಟಿನ್ ಸಿಕ್ಕಿದೆ ಅಂತ ಹೇಳಿದ್ರೆ, ಅಷ್ಟು ಬುರುಡೆಗಳು ಸಿಗ್ತವೆ ಅಂತ ಹೇಳಿದ್ರೆ, ಇದೇನು ಕುರುಕ್ಷೇತ್ರ ಅಲ್ಲ, ಮಹಾಭಾರತದ ಕುರುಕ್ಷೇತ್ರ ಅಲ್ಲಲ್ಲ. ಹಾಗಾಗಿ ಅದನ್ನು ಖಂಡಿತ ತನಿಖೆ ಮಾಡಬಹುದು. ಆ ವಿಶ್ವಾಸ SIT ಮೇಲೆ ನಮ್ಗೆ ಇದೆ. ಸರ್, ಈಗ ಚಿನ್ನಯ್ಯ ಸಂಬಂಧಪಟ್ಟಂತೆ ನಿಮ್ಮ ಮನೆಗೆ ಬಂದು SIT ಅವರು ಶೋಧ ಮಾಡಿದ್ರು, ಚಿನ್ನಯ್ಯವರೆಗೂ ನಿಮ್ಗೆ ಸಂಬಂಧ, ನೀವು ನಿಮ್ಮನೇಲಿ ಉಳ್ಕೊಂಡಿದ್ದು ಎಲ್ಲಿವರೆಗೂ ಬಂತದ್ದು? ಯಾಕೆ ನೋಡಿ, ನಮ್ಮ ಮನೆಯಲ್ಲಿ ಉಳ್ಕೊಂಡದ್ದಲ್ಲ, ಅವನಿಗೆ ಉಳ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವನೊಬ್ಬ ವಿಟ್ನೆಸ್ ಆಗಿ ಬಂದವ. ಅವನನ್ನು ಎಲ್ಲ ಇಲ್ಲಿ ಇಟ್ರೆ, ಇಲ್ಲಿ ಸೌಜನ್ಯನ ಇದರಲ್ಲಿ ಎಷ್ಟು ಸಾಕ್ಷಿಗಳನ್ನು ಕೊಂದು ಬಿಸಾಡಿದ್ದಾರೆ, ಮತ್ತೆ ಅದನ್ನು ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸಿ ನಾಶ ಮಾಡಿದ್ದಾರೆ. ಆಗ ಅವನನ್ನು ಇಲ್ಲಿ ಎಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವನು ಸಾಕ್ಷಿ ಆಗಿದ್ದವ. ಸರ್ಕಾರ ಇದು ಪೊಲೀಸ್ನವರು ಅವರ ಕೈಯಲ್ಲಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಅವನು ಸಾಕ್ಷಿ ಆಗಿದ್ರಿಂದ ಇಲ್ಲಿ ಹೋರಾಟದ ಮುಂಚೆಯಲ್ಲಿ ನಾನಿದ್ದೆ. ನಾನು ಹೇಳಿದ ಆ ವಕೀಲರ ತಂಡಕ್ಕೆ ಹೇಳಿದೆ, ನಿಮ್ಗೆ ಯಾವುದೇ ಕ್ಷಣದಲ್ಲೂ ಯಾವುದೇ ರೀತಿಯ ಬೇಕಾದ ಒಂದು ರಕ್ಷಣೆ ಬೇಕಾದ್ರೆ ನಾವು ಕೊಡ್ತೇವೆ, ನಾವಿರ್ತೇವೆ ನಿಮ್ ಜೊತೆಯಲ್ಲಿ ಅಂತ ಹೇಳಿ. ಅವ್ರು ಬೆಂಗಳೂರಿಂದ ಬಂದವರು. ಅವ್ರಿಗೆ ಹೇಳಿದ, ಅಲ್ಲ ಇವನನ್ನ ಎಲ್ಲಾದ್ರೂ ಇಡಬೇಕಲ್ಲ ಸರ್ ಅಂತ ಹೇಳಿದಕ್ಕೆ, ನನ್ನ ಮನೆಯಲ್ಲಿ ಒಂದು ರೂಮ್ ಇದೆ, ಗೋಡನ್ ಇದೆ, ಗೋಡನ್ ಪಕ್ಕದಲ್ಲಿ ಒಂದು ರೂಮ್ ಇದೆ, ಆ ರೂಮನ್ನು ಬೇಕಾದ್ರೆ ಅವನನ್ನು ಇರ್ಲಿಕ್ಕೆ ನಾವು ಬಿಡ್ತೇವೆ ಅಂತ ಹೇಳಿದ್ದೇನೆ. ಅದು ಪೊಲೀಸಿನ ಒಂದು ಮುತುವರ್ಜಿಯಲ್ಲೇ ಇಲ್ಲಿಗೆ ಪೊಲೀಸ್ನವರು ರಾತ್ರಿ 4-5 ಸಲ ಬಂದು ಒಂದು ಪಾಯಿಂಟ್ ಹಾಕಿ ಇಲ್ಲಿ ಬುಕ್ ಇಟ್ಟು ಡೈಲಿ ರಾತ್ರಿ 2-2 ಗಂಟೆಗೆ ಒಂದ್ಸಲ ಬಂದು ಸೈನ್ ಎಲ್ಲ ಮಾಡಿ ಹೋಗ್ತಾ ಇದ್ರು. ಅದು ಅನಧಿಕೃತವಾಗಿ ಇಡ್ಲಿಲ್ಲ ಅವನನ್ನು ಇಲ್ಲಿ, ಅಧಿಕೃತವಾಗಿ ಪೊಲೀಸಿನ ದಾಖಲೆ ಇದ್ದುಕೊಂಡೇ ಇಟ್ಕೊಂಡಿರುವುದು. ಅವನನ್ನೇನು ಅನಧಿಕೃತ, ಅವನು ಸಾಕ್ಷಿ ಆಗಿದ್ದವನನ್ನು ಅವನನ್ನು ಇಟ್ಕೊಳ್ಬಾರ್ದು ಅಂತ ಇಲ್ಲಲ್ಲ. ಒಬ್ಬ ಸಾಕ್ಷಿಗೆ ರಕ್ಷಣೆ ಕೊಡುವುದು ನಮ್ಮ ಜವಾಬ್ದಾರಿ ಅಲ್ವಾ? ನಾವು ಸಾಮಾಜಿಕ ಹೋರಾಟ ಮಾಡುವಾಗ ಒಬ್ಬ ಸಾಕ್ಷಿದಾರನಿಗೆ ನಾವು ಒಂದು ರಕ್ಷಣೆ ಕೊಡುವಂತದ್ದು ತಪ್ಪದು. ಚಿನ್ನಯ್ಯ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರುವುದಕ್ಕೆ ಪೊಲೀಸರು ಕೂಡ ಅನುಮತಿ ಇತ್ತು, ಅಂದ್ರೆ ಅವರ ಸಮ್ಮುಖದಲ್ಲೇ ಕೂಡ ಅವ್ರು ಬಂದು ಡೈಲಿ ಹೋಗ್ತಾ ಇದ್ರಲ್ವಾ ನಿಮ್ಮ ಮನೆಗೆ? ಹೌದು, ಅವನಿಗೆ ಗಾರ್ಡ್ ಇತ್ತು. ಬೆಳಿಗ್ಗೆ ಬಂದು ಅವನು ಹೋಗ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ಪಾಯಿಂಟ್ ತೋರಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಪೊಲೀಸ್ ಬಂದು ಕರ್ಕೊಂಡು ಹೋಗ್ತಿದ್ದದ್ದು ಅವನನ್ನು. ಮತ್ತೆ ನಾವೇನು ಬಚ್ಚಿಟ್ಟದಲ್ಲ ಅವನನ್ನು. ಯಾವಾಗ ಅವನ ಆರೋಪಿ ಅಂತ ಗೊತ್ತಾಯ್ತು, ಅವನು ಎಲ್ಲ ಯಾವುದೋ ಒಂದು ಒತ್ತಡದಿಂದಾಗಿ SITನ ಒಳಗಡೆ ಯಾವತ್ತು ಕಾಲಿಟ್ಟನ ಆವತ್ತಿನಿಂದಲೇ ಅವನು ತಿರುಗಿ ಬಿದ್ದಿದ್ದಾನೆ. ಅವನಿಗೆ ಬೆದರಿಸಿದ್ಯಾರು? ನಾನು SITಗೆ ಮನವಿ ಮಾಡಿದ್ದೇನೆ. ಅವನನ್ನು ಬೆದರಿಸಿದವರು ಯಾರು? SITಯ ಒಳಗೆ ಬಂದ ದಿವಸದಿಂದಲೇ ಅವನು ನಮ್ಮ ಮನೆಯಲ್ಲಿ, ನಾವು ಅವನ ಕೆಲಸದ ಹಾಗೆ ಅವನು ನನಗೆ ಓನರ್ ಆಗಿ ಇದ್ದ ಅಂತ ಹೇಳಿ. ಅವನನ್ನು ಎದುರಿಸಿದವರು ಯಾರು ಅಂತ ಹೇಳಿ ಕೂಡ ತನಿಖೆ ಮಾಡಬೇಕು ಅಂತ ಹೇಳುವಂತದ್ದನ್ನು ನಾನು ಮನವಿ ಮಾಡಿದ್ದೇನೆ SIT ಅವರಿಗೆ. ಈಗ ಚಿನ್ನಯ್ಯ ಅವರು ಅಂದ್ರೆ ಯಾರು ಮುಸ್ಕುದಾರ್ ಚಿನ್ನಯ್ಯ ಎಲ್ಲ ಅಂಶಗಳನ್ನು SIT ಮುಂದೆ ಹೇಳಿದ್ದಾರಾ, ಅಥವಾ ಏನಾದ್ರು ಬೇರೆ ಬೇರೆ ನೀವ್ ಹೇಳಿದಕ್ಕೂ ಮತ್ತೆ ಬೇರೆ ರೀತಿಯಲ್ಲ ಕೂಡ ವ್ಯತ್ಯಾಸ ಇದೆಯಾ? ನಾನು ಹೇಳುವುದಕ್ಕೆಲ್ಲ ಅವನು ಹೇಳಿದ್ದು ಏನು, ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದ್ದಾನೆ 35 ಪೇಜ್ ಇದ್ದು, ಈ ಬುರುಡೆಯನ್ನು ಇಟ್ಕೊಂಡೋಗಿ ಅಲ್ಲಿಂದ ಬಂದದ್ದು ಎಲ್ಲಿಗೆ? ದಕ್ಷಿಣ ಕನ್ನಡಕ್ಕೆ ಬೆಳ್ತಂಗಡಿಗೆ ಬಂದಿರೋನು ಆ ಬುರುಡೆಯನ್ನು ಇಟ್ಕೊಂಡು. ಆ ಬುರುಡೆ ಎಲ್ಲಿ ಹೋಗಿದೆ? SP ಹತ್ರ ಹೋಗಿದೆ. ಅಲ್ಲಿಂದ ಕೋರ್ಟಿಗೆ ಬಂದಿದೆ. ಕೋರ್ಟ್ ಅಲ್ಲಿ 164 ಸ್ಟೇಟ್ಮೆಂಟ್ ಆಗಿದೆ. ಅದರ ಮೇಲೆ ಮತ್ತೆ 161 ಸ್ಟೇಟ್ಮೆಂಟ್ ಆಗಿದೆ. 164 ಸ್ಟೇಟ್ಮೆಂಟ್ ಆದ ಮೇಲೆ ಇಲ್ಲಿ ಬಂದು SITಗೆ ಒಳಗೆ ಹೋದ ದಿವಸದಿಂದಲೇ ಒಂದು ಸರಿಯಾದ ಇದನ್ನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರ, ಈ ಷಡ್ಯಂತ್ರ ಮಾಡಿದಂತ ಪಾಪಿಗಳು ಯಾರು? ಅವನನ್ನು SITಗೆ ಒಳಗಡೆ ಹೋದ ಮೇಲೆ ಅವನನ್ನು ಮಾತಾಡಿಸಿದಂತ ಪಾಪಿಗಳು ಯಾರು? ಅವನನ್ನು ಆ ಷಡ್ಯಂತ್ರ ರೂಪಿಸಿದಂತ ಅಷ್ಟು ದೊಡ್ಡ ವ್ಯಕ್ತಿ ಯಾರು? SIT ಒಳಗಡೆ ಹೋದ ಮೇಲೆ ಇವನನ್ನು ಬೆದರಿಸಿದಂತವರು ಕೂಡ ತನಿಖೆ ಆಗ್ಬೇಕು ನಾವು ಕೇಳುವಂತದ್ದು. ಈಗ ಚಿನ್ನಯ್ಯನ ಬೆದರಿಸಿದ್ದಾರೆ ನಿಮ್ ಪ್ರಕಾರ? ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಬೆದರಿಸಿದ್ದಾರೆ. ಯಾಕಂತ ಹೇಳಿದ್ರೆ 2023 ಸೆಪ್ಟೆಂಬರ್ 10ಕ್ಕೆ ಅವನ ಹೆಂಡತಿ ಅವನ ಅಕ್ಕ ಎಲ್ಲ ಬಂದು ನನ್ನಲ್ಲೇ ಮಾಡಿಕೊಟ್ಟಂತ ವಿಡಿಯೋ ಇದೆ ನನ್ನ ಹತ್ರ. 1.5 ಗಂಟೆ ಮಾತಾಡ್ಲಿಕ್ಕೆ ಅವನೊಂದು 3-3.5 ಗಂಟೆ ಮಾತಾಡಿದ್ದಾನೆ. ಮಾತಾಡಿ 2 ಗಂಟೆ ಮೇಲೆ ಕೇಳಿದೆ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಬಹುದಾ ಮಾರಾಯ, ಇದು ಸತ್ಯವಂತೇಳಿ, ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಇದು ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅಷ್ಟು ಖುಷಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟವನ. ಇನ್ನು ಈಗಲೂ ಕೂಡ ನನ್ನ ಹತ್ರ 1.5 ಗಂಟೆ ವಿಡಿಯೋ ಇದೆ ನನ್ನ ಹತ್ರ ಒಂದು. ಎಲ್ಲಿ ಬಿಡ್ಲಿಲ್ಲ ನಾನು, ಮುಂದೆ ಬಿಡ್ತಾನೆ ಅದನ್ನು. ಅವನು ಏನು ಸತ್ಯ ಹೇಳಿದ್ದಾನೆ, ಇವತ್ತು SIT ಒಳಗಡೆ ಹೋದ ದಿವಸದಿಂದಲೇ ಯಾಕೆ ಅವನು ತಿರುಗಿ ಬಿದ್ದಿದ್ದಾನೆ, ಇದ್ರ ಹಿಂದ್ಗಡೆ ಯಾರ ಷಡ್ಯಂತ್ರ ಇದೆ, ಯಾವ ಅತ್ಯಾಚಾರಿಗಳ ಷಡ್ಯಂತ್ರ ಇದೆ, ಯಾವ ಪ್ರಭಾವಿ ನಾಯಕನ ಷಡ್ಯಂತ್ರ ಇದೆ, ಇದೆಲ್ಲವೂ ತನಿಖೆ ಆಗ್ಬೇಕು ಇವತ್ತು.
ತನಿಖೆ ಆಗ್ಬೇಕು. ಈ ಚಿನ್ನಯ್ಯ ಮಾತಾಡಿರುವಂತ 1.5 ಗಂಟೆ ವಿಡಿಯೋನ ನೀವು ಮುಂದೆ ಬಿಡ್ತೀರಾ ಜನಗಳ ಮುಂದೆ? ಖಂಡಿತ ಬಿಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಇವತ್ತು ಸೌಜನ್ಯ ಹೋರಾಟಗಾರರು ಲಕ್ಷಾಂತರ ಕೋಟ್ಯಾಂತರ ಜನರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ನಾವು ನಿಮ್ ಜೊತೆಯಲ್ಲಿ ಇದ್ದೇವಲ್ಲ, ಯಾಕೆ ತನಿಖೆಯಲ್ಲಿ ಇದನ್ನೆಲ್ಲ ನೀವು ಹೇಳುದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಜನರ ಗಮನಕ್ಕೆ ಸತ್ಯವನ್ನು ಬಿಚ್ಚಿಡುವಂತದ್ದು ನಮ್ಮ ಧರ್ಮ. ಅದು ಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸರ್, 1.5 ಗಂಟೆ ವಿಡಿಯೋದಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳಿದಾವ. 100ಕ್ಕೆ 100 ಇದಾವೆ. 100ಕ್ಕೆ 100 ಇದಾವೆ. ಓಕೆ. ಸರ್, ಈಗ SIT ಅವರಿಗೆ ಈ ತರದ್ದು ಏನಂದ್ರೆ ಒತ್ತಡ ಹಾಕಿದ್ದಾರೆ, ಮತ್ತೆ ಇವ್ರು ಚಿನ್ನಯ್ಯ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಅಂದ್ರೆ SIT ತನಿಖೆ ಸರಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಹಂಗಾದ್ರೆ ಈಗ ನೀವು ಸರಿಯಾಗಿ ಆಗುತ್ತೆ ಅಂತ ನೋಡಿ, SIT ಒಳಗಡೆ ಇರುವುದು 50 ಮಂದಿ ಇದ್ದಾರೆ. ಅದರಲ್ಲೂ ಕೀಳಾಗಿ ನೋಡುವಂತ ಕೆಲವು ಅಧಿಕಾರಿಗಳು ಮಾಡಿರ್ಬೋದಲ್ಲ. ಈಗಲೂ ಕೂಡ ಕೆಲವು ಸಲ ನಮ್ಮ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಇದು ಥ್ರೆಟ್ ಕೊಡುವಂತದ್ದು, ಬನ್ನಿ ಕಂಪ್ಲೇಂಟ್ ಕೊಡಿ, ಮುಂದೆ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿ ಅಂತ ಹೇಳುವಂತದ್ದು. ನಾನು ಹೇಳ್ತೇನೆ ಅದು ಯಾರ್ಯಾರು ಅಂತ ಹೇಳಿ ಮುಂದಿನ ದಿನಗಳಲ್ಲಿ SIT ತನ್ನೇ ಹಿರಿಯ ಅಧಿಕಾರಿಗಳು ಕರೆದು ಕೇಳಿದ್ರೆ ಯಾರ್ಯಾರು ಮಾಡಿದ್ದು ಅಂತ ಹೇಳ್ತೇನೆ. ಅದನ್ನು ಖಂಡಿತ ಹೇಳ್ತೇನೆ. ನಾನು ಸುಮ್ಮನೆ ಇರುವವನಲ್ಲ ಸ್ವಾಮಿ. 13 ವರ್ಷದಿಂದ ಒಂದು ಸತ್ಯಕ್ಕೆ ಜಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡುವವನು. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗಲೂ ಬೆದರಿಕೆ ಬರ್ತಾ ಇದೆ ತಮಗೆ? ಈಗಲೂ ಬೆದರಿಕೆ ಎಲ್ಲವೂ ಕೂಡ ಅಲ್ಲಲ್ಲ. ಈಗ ಇನ್ನು ಬೆದರಿಕೆ ನಮ್ದು ಈಗೇನು ಬುರುಡೆ ವಿಷಯದಲ್ಲಿ ಯಾರ್ದು ಎಲ್ಲರೂ ತನಿಖೆ ಆಗ್ತಿದ ಆಗಲೂ ಕೂಡ ತುಂಬಾ ಬೆದರಿಸಿದ್ದಾರೆ. ಈಗ ಹೊಸ ಕಂಪ್ಲೇಂಟ್ ಬರುವಾಗ ಕೂಡ ನಮ್ಗೆ ಇದ್ದಾರೆ, ಅಲ್ಲಿ ಹೋದ್ರೆ ಬೆದರಿಸ್ತಾರೆ ನಮ್ಮನ್ನು. ನಾವು ಕಂಪ್ಲೇಂಟ್ ನಾವು ಸಾಕ್ಷಿಯಾಗಿ ಹೋಗ್ಬೇಕು ಅಂತ ನೆನ್ಸೋದು ಅಲ್ಲಿ ಬೆದರಿಸ್ತಾ ಇದ್ದಾರೆ ಅಂತ ಹೇಳಿ, ಇಂಥವರೇ ಬೆದರಿಸ್ತಾ ಇದ್ದಾರೆ ಅಂತ ಹೇಳಿ. ಈಗ SIT ಅಧಿಕಾರಿ ನಿಮ್ಮನ್ನು ಏನ್ ವಿಚಾರಣೆ ಮಾಡಿದ್ರು ಈ ವಿಚಾರ ಸಂಬಂಧಪಟ್ಟಂತೆ? ನೀವು ನನ್ನನ್ನು ಯಾವುದೇ ರೀತಿಯಲ್ಲಿ ಇಷ್ಟ ತನಕ ನನ್ನ ಮನೆಯಲ್ಲಿ ಇದ್ದದ್ರಿಂದ ಮನೆಯೆಲ್ಲ ಸರ್ಚ್ ಮಾಡಿದ್ರೆ, ಮನೆ ಇಂಚು ಸರ್ಚ್ ಮಾಡಿದ್ದಾರೆ. ನಮ್ದು ಟಾಯ್ಲೆಟ್, ಬಾತ್ರೂಮ್, ದೇವರ ಕೋಣೆ, ಅಡಿಗೆ ಕೋಣೆ ಇನ್ನೇನು ಬಾಕಿ ಇಲ್ಲ. ಇನ್ನು ಎಲ್ಲಾದ್ರೂ ನೋಡ್ಬೇಕಾದ್ರೆ ನನ್ನ ಹೊಟ್ಟೆ ಒಳಗೆ ಕೈ ಹಾಕಿ ನೋಡ್ಬೇಕಷ್ಟೇ, ಬೇರೆ ಏನಿಲ್ಲ, ಉಳಿದಿಲ್ಲ. ಸರ್ಚಿಂಗ್ ಅಲ್ಲಿ ಪರಿಶೀಲನೆಯಲ್ಲಿ ಏನ್ ಸಿಕ್ತು? ಏನಿಲ್ಲ, ಮೊಬೈಲ್ಗಳು ಏನೋ ಇದ್ದದನ್ನೆಲ್ಲ ಕೊಂಡೋಗಿದ್ದಾರೆ. ನಮ್ದು ಕೊಂಡೋಗ್ಲಿಲ್ಲ ಇಷ್ಟ ತನಕ. ನಂದು ಇದ್ರೆ ಅದು ಕೀಪ್ಯಾಡ್ ಮೊಬೈಲ್ ಅಲ್ವಾ, 1,500. ಅದು 13 ವರ್ಷದಿಂದ ಅದನ್ನೇ ಉಪಯೋಗ ಮಾಡ್ತಿದ್ದೇನೆ. ನಮ್ಮದೇನಿಲ್ಲ. ನಮ್ಮದು ಇದ್ರೆ ಅದು ಸತ್ಯದ ಪರವಾದ ಹೋರಾಟ ಅಷ್ಟೇ. ನಮ್ದು ಮತ್ತೆ ತೆರೆದ ಪುಸ್ತಕ. ಅದು ಯಾರು ಬೇಕಾದ್ರೆ ಆ ತೆರೆದ ಪುಸ್ತಕವನ್ನು ಓದ್ಬೋದು, ನಮ್ದೇನು ಸತ್ಯ ಇದೆ ಅಂತೇಳಿ. ಈಗ ಮೊದಲು ಬುರುಡೆ ಪ್ರಕರಣ ಬಂದಾಗ ಸಾಕಷ್ಟು ಚರ್ಚೆ ಆಯ್ತು. ಈಗ ಬುರುಡೆಯಲ್ಲಿ ನೀವು ಅಗದು 10, 15, 16 ಸ್ಥಳ ಅಗದಾಗ ಕೂಡ ಏನು ಸಿಗ್ಲಿಲ್ಲ. ಸುಮ್ನೆ ಆರೋಪ ಮಾಡಿದ್ರು, ನೀವು ಸುಮ್ನೆ ಷಡ್ಯಂತ್ರ ಮಾಡಿದ್ರು ಹೋರಾಟಗಾರರು ಅನ್ನುವಂತ ಷಡ್ಯಂತ್ರ ಮಾಡಿದ್ದಲ್ಲ ಹೇಳ್ತಾರೆ ಎಲ್ಲರು. ಷಡ್ಯಂತ್ರ ಮಾಡಿದಂತ ಈ ಬುರುಡೆ ಮೀಡಿಯಾಗಳಿದಾವೆಲ್ಲ, ಬುರುಡೆ ಮೀಡಿಯಾಗಳು ಮಾಡಿದಂತ ಷಡ್ಯಂತ್ರ ಇದು. ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಿದಂತ ಷಡ್ಯಂತ್ರ ಇವತ್ತು ಕೂಡ ಮಾಡ್ತಾ ಇರುವಂತದ್ದು ಷಡ್ಯಂತ್ರ. ಇವರೆಲ್ಲ ಉಂಡಿ ಮೀಡಿಯಾಗಳಿದೆಲ್ಲ, ಉಂಡಿ ಮೀಡಿಯಾಗಳು. ನಾನು ಹೆಸರು ಹೇಳೋದಿಲ್ಲ ಯಾರು ಅಂತ ಹೇಳಿ, ನಿಮ್ಗೆ ಗೊತ್ತಾಗ್ತದೆ, ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇವತ್ತು. ನೋಡಿ, ಕೆಲವು ಸೌಜನ್ಯ ಅಂತ ಹೆಸರು ಬಂದ ತಕ್ಷಣ ಕೆಲವ್ರದ್ದು TRP ಮೇಲೆ ಹೋಗ್ತದೆ. ಅತ್ಯಾಚಾರಿಗಳ ಪರ ಅಂದ ತಕ್ಷಣ ಮಣ್ಣು ತಿಂದು ಹೋಗ್ತಾರೆ ಅವರು, ಆ ಮೀಡಿಯಾಗಳು. ಅವ್ರಿಗೆ ನಾಚಿಕೆ ಆಗ್ಬೇಕು. ಬರೀ ಒಂದು ದಿವಸದ ಉಂಡಿ ದುಡ್ಡಿಗೋಸ್ಕರ ಇಂಥ ಪ್ರಪಕಂಡ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ನಾಚಿಕೆ ಆಗ್ತದೆ. ಇವ್ರು ಯಾವ ರೀತಿಯಲ್ಲಿ ಬದುಕ್ತಾರೆ ಮುಂದಿನ ದಿನಗಳಲ್ಲಿ ಸಮಾಜದ ಮುಂದೆ ಸತ್ಯ ಹೊರಗಡೆ ಬರುವಾಗ. ಯಾಕೆ ಈಗ 8 ಬಾಡಿಯನ್ನು ತೋರಿಸಿದೆ ಅಂತ ವಿಠಲ್ ಗೌಡ್ರು ಹೇಳಿದಾರಲ್ಲ, ಅದನ್ನ ಯಾಕೆ ಚರ್ಚೆ ಮಾಡೋದಿಲ್ಲ? ಯಾಕೆ ಚರ್ಚೆ ಮಾಡೋದಿಲ್ಲ? ಬರೀಲಿ ಅಲ್ಲ. ಈಗ ಅವನನ್ನು ಎಷ್ಟು ಬೆದರಿಸಿದ್ದಾರೆ ಅಂತ ಹೇಳಿದ್ರೆ 17 ಗುಂಡಿಯಲ್ಲಿ ಯಾವುದು ಸಿಗದಿದ್ದದ್ದು ಈಗ ವಿಠಲ್ ಗೌಡ್ರು ಅರ್ಧ ಗಂಟೆಯಲ್ಲಿ ಹೋದ ಬಂದ ತಕ್ಷಣ 8 ಇದು ಸ್ಕೆಲೆಟಿನ್ ಸಿಗ್ತದೆ ಅಂತ ಹೇಳಿದ್ರೆ ಮೇಲೆ ಅಡಿದು ಬಿಡಿ, ಅಡಿದಿನ್ನು ಈಟೆ ಚಿತೆಕೊಂಡು ಬಂದು SIT ಅವರು ಈಗ ತೆಗಿಲಿಕ್ಕೆ ಶುರು ಮಾಡಿದ್ರೆ ಬಂಗ್ಲೆಗುಡ್ಡೆಯಲ್ಲಿ 1,000 ಸಿಗ್ಬೋದು ಅಂತ ಕಾಣ್ತದೆ. ಮೇಲೆ ಎಷ್ಟು ಇರುವಾಗ ಅಡಿಯಲ್ಲಿ ಎಷ್ಟು ಇರ್ಬೋದು ಇನ್ನು? ಬಂಗ್ಲೆಗುಡ್ಡೆಯಲ್ಲಿ ಸಿಗುತ್ತೆ ಹಂಗಾದ್ರೆ ನಿಮ್ ಪ್ರಕಾರ ಇಟಾಚ್ ಆಗಿದ್ರೆ? ನನ್ನ ಲೆಕ್ಕದಲ್ಲಿ ಇರ್ಲೇಬೇಕಲ್ಲ. ಅವನೇ ಹೇಳಿದಂತ ಸತ್ಯ. ಈಗ ನೋಡಿ, ಅದರಲ್ಲಿ 1 ರಿಂದ 5 ತನಕ, 1ನೇ ಪಾಯಿಂಟಿನಿಂದ 5ರ ಪಾಯಿಂಟ್ ತನಕ ರಿಸರ್ವ್ ಫಾರೆಸ್ಟಿನ ಮಣ್ಣನ್ನು ತೆಗೆದು ಕಳೆದ 5-6 ವರ್ಷದ ಹಿಂದೆ ಸಾಕ್ಷ್ಯನಾಶ ಮಾಡಿದ್ದಾರೆ. ನಾವು 13 ವರ್ಷದಿಂದ ಹೇಳ್ತಾ ಇದ್ದೇವೆ, ಅಲ್ಲಿ ಸಾವಿರಾರು ಅಪ್ರಾಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ, ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ. ಈಗ ಕಳೆದ 5-6 ವರ್ಷದ ಹಿಂದೆ ರಿಸರ್ವ್ ಫಾರೆಸ್ಟಿನ ಒಂದು 30 ಫೀಟ್ ಅಗಲದಲ್ಲಿ ಒಂದು 450 ಫೀಟ್ ಉದ್ದಕ್ಕೆ ಅದೆಷ್ಟೋ ಬಾಡಿಗಳನ್ನು ಹಾಕಿದಂತ ಜಾಗ, 1 ರಿಂದ 5ನ ತನಕ.
ಅವನು ಹಾಕಿರುವಂತದ್ದು ಎಷ್ಟು? ಆ ಚಿಹ್ನೆ ಹೇಳ್ತಿದ್ದಂಥದ್ದು 2.5 ಫೀಟ್ ಹೈಯೆಸ್ಟ್ ಅಂತ ಹೇಳಿದ್ರೆ ಕೆಳಗೆ ಹಾಕ್ತಿರುವಂತದ್ದು. ಅಲ್ಲಿ ಏನು ಲೆವೆಲ್ ಮಾಡಿದ್ದಾರೆ, ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗಿ ಲೆವೆಲ್ ಮಾಡಿದ್ದಾರೆ. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಎಡಭಾಗದಲ್ಲಿ 4.5 ಫೀಟ್ ಮಣ್ಣು ತೆಗೆದಿದ್ದಾರೆ. ಈಗ 10-15 ಅಡಿ ಅಗದು ಕೂಡ ಏನು ಸಿಗ್ಲಿಲ್ಲಲ್ಲ ಈಗ ಅಲ್ಲಿ. ಆ ಮಣ್ಣು ಎಲ್ಲಿಗೆ ಹೋಗಿದೆ? ನಾನು ಕೇಳುವಂತದ್ದು, ಆ ಮಣ್ಣು ಎಲ್ಲಿ ಹೋಗಿದೆ? ಅಲ್ಲ ಸರ್, ಈಗ 15-20 ಬಾಡಿಗಳು ಎಲ್ಲಿ ಹೋಗಿದ್ದಾವೆ? ಈಗ 15-20 ಅಡಿ ಸಿಗದು ಕೂಡ ಅಗದು ಕೂಡ ಏನು ಸಿಗ್ಲಿಲ್ಲಲ್ಲ. ನೀವು ಮಾಡಿದ ಆರೋಪ ಸುಳ್ಳಂತಾಯ್ತು ಅಂತ ಹೇಳ್ತಾ ಇರುವಂತದ್ದು. ನೋಡಿ, 15 ಫೀಟ್ 20 ಫೀಟ್ ಎಲ್ಲಿ ಆಗ್ದದ್ದು? ಎಲ್ಲಿ ಎಲ್ಲಿ ಆಗ್ದಿರೋದು? ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ. ಚಿನ್ನಯ್ಯ ತೋರಿಸಿದ ಜಾಗ 1-5 ಚಿನ್ನಯ್ಯ ತೋರಿಸಿದ ಜಾಗ ಅಲ್ಲ ಅದು? ಹೌದು ಹೌದು. ಅಲ್ಲಿ ಮಣ್ಣು ಯಾರು ತೆಗ್ದದ್ದು? ಅಲ್ಲಿ ಮಣ್ಣು ತೆಗ್ದಿದ್ದು ನೀವು ಇದು ಯಾರು SIT ಅಧಿಕಾರಿ ಮುಂದೆ, ಚಿನ್ನಯ್ಯ ಮುಂದೆ ತೆಗ್ದಿರುವಂತದ್ದು. ಅದಲ್ಲ ಸ್ವಾಮಿ, ಗುಂಡಿ ತೆಗ್ದದ್ದಲ್ಲ. ಹೆಣ ಹಾಕಿದ ಮೇಲೆ ಅವನು ಹೋಗಿ 11 ವರ್ಷ ಆಯ್ತಲ್ಲ ಇಲ್ಲಿಂದ. ಕಳೆದ 5-6 ವರ್ಷದ ಹಿಂದೆ ಮಣ್ಣು ಯಾರು ತೆಗ್ದದ್ದಲ್ಲಿ? ಯಾರು ತೆಗ್ದದ್ದು? 1-5 ಪಾಯಿಂಟಿನ ತನಕ 4.25 ಫೀಟಿಂದ 5 ಫೀಟ್ ಮಣ್ಣು ಬೆಟ್ಟವನ್ನು ಅಗ್ದು ಲೆವೆಲ್ ಮಾಡಿ ಅದನ್ನು ಕೊಂಡೋಗಿ ನೀರಿಗೆ ಹಾಕಿದಾರಲ್ಲ ನೇತ್ರಾವತಿ ನದಿಗೆ, ಸ್ಕೆಲೆಟಿನ್ ಜೊತೆಯಲ್ಲಿ. ಅದು ಯಾರು ಮಾಡಿದ್ದು ಕೆಲಸ? ಅದು ರಿಸರ್ವ್ ಫಾರೆಸ್ಟ್ನವರು ಮಾಡಿದ್ದ, ಫಾರೆಸ್ಟ್ ಇಲಾಖೆಯವರು ಮಾಡಿದ್ದ, ಪೊಲೀಸ್ನವರು ಮಾಡಿದ್ದ, ಧರ್ಮಸ್ಥಳದ ಆಡಳಿತದವರು ಮಾಡಿದ್ದ, ಪಂಚಾಯತ್ನವರು ಮಾಡಿದ್ದ, ವಸಂತ ಗಿಳಿಯಾರ್ ಮಾಡಿಸಿದ್ದ, ಮಾಬಲ್ ಶೆಟ್ಟಿ ಮಾಡಿಸಿದ್ದ, ಅಲ್ಲಿ 10 ವರ್ಷ ಅಧ್ಯಕ್ಷ ಆಗಿದ್ದ ಕೇಶವಗೌಡ ಬೆಲ್ಲಾಲ್ ಮಾಡಿಸಿದ್ದ ಅದನ್ನು. ಸರ್, ಈಗ ನಿಮಗೆ ನ್ಯಾಯ ಸಿಗುತ್ತೆ ಅನ್ಸುತ್ತೆ? ಈ ಎಲ್ಲ SIT ತನಿಖೆ ಆಗ್ತಾ ಇರುವಂತದ್ದು ಇನ್ನೂ ಕೂಡ ಅಧಿಕೃತವಾಗಿ ಏನು ಕೂಡ SIT ನ್ಯಾಯ ಸಿಗ್ತದೆ ಸರ್, ಸಿಗ್ಲೇಬೇಕಲ್ಲ. ಕಣ್ಣಿಗೆ ಕಾಣುವಂತ ಸತ್ಯಗಳಿರುವಾಗ ನ್ಯಾಯ ಸಿಗದಿದ್ರೆ ಕಣ್ಣನ್ನೇ ಕಿತ್ತು ಬಿಸಾಡ್ಬೇಕು ಎಲ್ರಿದ್ದು. ಇನ್ನೇನು ಇದ್ದ ಐ ವಿಟ್ನೆಸ್ಗಳನ್ನೆಲ್ಲ ಮುಗಿಸಿ ಆಗಿದೆ. ನಾವು ಬೊಬ್ಬೆ ಹೊಡಿತೇವಲ್ಲ 13 ವರ್ಷದಿಂದ. ಐ ವಿಟ್ನೆಸ್ಗಳನ್ನು ಕೊಂದಿದ್ದಾರೆ 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 ಕೊಂದಿದ್ದಾರೆ. ಈಗ SIT ಆಗಿದೆಲ್ಲ ಹುಡುಕ್ಲಿ, ಯಾರ್ಯಾರು ಯಾವ ರೀತಿ. ರವಿ ಪೂಜಾರಿ ಹೇಗೆ ಸತ್ತದ್ದು, ಹರೀಶ್ ಮಡಿವಾಳ ಹೇಗೆ ಸತ್ತದ್ದು, ಗೋಪಾಲಕೃಷ್ಣ ಯಾವ ರೀತಿಯಲ್ಲಿ ಸತ್ತದ್ದು, ವಾರಿಜ ಆಚಾರ್ಯ ಯಾವ ರೀತಿ ಸತ್ತದ್ದು, ಡಾಕ್ಟರ್ ಆದಮ್ ಯಾವ ರೀತಿ ಸತ್ತದ್ದು, ಪ್ರಶಾಂತ್ ಜೈನನ್ ಯಾರು ಕೊಲೆ ಮಾಡಿದ್ದು, ಯಾತಕ್ಕೋಸ್ಕರ ಕೊಲೆ ಮಾಡಿದ್ದಾರೆ, ತನಿಖೆ ಆಗ್ಲಿ ಅಲ್ವಾ? ಇದೆಲ್ಲ ಸೌಜನ್ಯನ ಇದು ಹೇಳುದು ನಾನು. ಸರ್, ಈಗ ಮೈಶೆಟ್ಟಿ ತಿಮ್ಮರೋಡಿ ಸರ್, ಈಗ ನೀವು SIT ದೂರು ಕೊಟ್ಟಿರುವಂತದ್ದು ಇವೆಲ್ಲವೂ ಕೂಡ ನೀವು ಹತ್ತಿರದಿಂದ ನೋಡಿರುವಂತ ತನಿಖೆ ಆಗ್ತಾ ಇರೋ ರೀತಿ, ಚರ್ಚೆ ಎಲ್ಲ ನೋಡಿದ್ರೆ ಈ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ SIT ಅವರು ನ್ಯಾಯವನ್ನ ಹೊರಗಡೆ ತರ್ತಾರೆ, SIT ತನಿಖೆ ನಡೀತಾ ಇರುವಂತದ್ದು ಸರಿಯಾಗಿದೆಯಾ ಅಂತ ಅನ್ಸುತ್ತಾ ನಿಮ್ಗೆ? ಹೇಳೋದಾದ್ರೆ ಏನಾಗುತ್ತೆ? ಕಣ್ಣಿಗೆ ಕಾಣುವಂತ ಸತ್ಯ ಇವತ್ತು ಅದು ಹೊರಗಡೆ ಬರ್ಲೇಬೇಕಲ್ಲ. SIT ನಿಮ್ಗೆ ವಿಶ್ವಾಸ ಇದೆಯಾ? 100% ವಿಶ್ವಾಸ ಇದೆ. ಕೆಲವು ಕೆಳಗಿನ ಸ್ತರದ ಅಧಿಕಾರಿ ಮಾಡುವ ತಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅಂತ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವರು ಏನು ಅಲ್ಲಿ ನಾವು ಹೋದ ತಕ್ಷಣ, ಯಾರೋ ಹೋದ ತಕ್ಷಣ, ಇದು ಮಾಹಿತಿ ಕೇಳಲಿಕ್ಕೆ ಹೋದ ತಕ್ಷಣ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ ತಕ್ಷಣ, ನಮ್ದು ಒಂದು ಕೇಸ್ ಇದೆ ಅಂತ ಹೇಳಿದ ತಕ್ಷಣ, ಹೌದಾ ಕೇಸ್ ಕೊಡ್ಲಿಕ್ಕೆ ಬರ್ತೀರಾ? ಪೆಟ್ಟಿ ಕೊಟ್ಟದ್ದು ಕೇಸಾ, ಒಳ ಉಡುಪಿದ್ದು ಕೇಸಾ? ಆಯ್ತು, ಜಾಗ ಮಾರ್ಕೊಳ್ಳಿ, 15 ದಿವಸದಲ್ಲಿ ನೀವೆಲ್ಲ ಒಳಗೆ ಹೋಗ್ತೀರಿ ಅಂತ ಹೇಳಿ ಬೆದರಿಕೆ ಮಾಡುವಂತವ್ನು ಯಾರು ಅಲ್ಲಿ SIT ಆಫೀಸಲ್ಲಿ? ಯಾರು? ಮೈಶೆಟ್ಟಿ ತಿಮ್ಮರೋಡಿ ಬೆದರಿಕೆ ಆಗೋದಲ್ಲಿ? ಕೆಳಗಿನ ಸ್ತರದ ಪೊಲೀಸರು ಬೆದರಿಕೆ ಹಾಕೋರು. ನಿಮ್ಗೆ ಯಾರಾದ್ರೂ SIT ಕೆಳಸ್ತರದ ಅಧಿಕಾರಿ ಬೆದರಿಕೆ ಹಾಕಿದ್ದಾರಾ? ಹಾಕಿದ್ದಾರೆ. ಏನಂತ? DSP ಮಂಜುನಾಥ ಬೆದರಿಕೆ ಹಾಕಿದ್ದಾನೆ. ನಮ್ಮವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದಾಗೆ ಬೆದರಿಕೆ ಹಾಕಿದ್ದಾನೆ. ಯಾರು ನಮ್ಮವರು ಅಂತ ಹೇಳಿದ್ರೆ ಅಲ್ಲಿ ಏನು ಸ್ಥಳೀಯರು ಹೋಗಿ ನಮ್ಗೆ ಇದು ಕೊಡ್ಬೇಕು ಅಂತ ಹೇಳಿದಾಗ ಬೆದರಿಕೆ ಆಗ್ತದೆ. ಏನು ಪೆಟ್ಟಿ ಕೊಟ್ಟಿದ್ದ ಪರ್ಟಿಕ್ಯುಲರ್ ನಿಮ್ಗೆ ಬೆದರಿಕೆ ಹಾಕಿದ್ರು ದೂರ ಕೊಡಕ್ ಹೋದ? ನನ್ಗೆ ಬೆದರಿಕೆ ಹಾಕಿ ತಪ್ಪು ಮಾಡಿದವರಿಗೆ ಯಾರಿಗೆ ಬೆದರಿಕೆ ಆಗ್ತದೆ? ಇವರು ಸಾಮಾನ್ಯ ಜನರು ಹೋದಾಗ ಬೆದರಿಕೆ ಹಾಕಿ ನೋಡಿ, ಅಲ್ಲಿ SITಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಜನ ಬರೋದಾಗೆ ಮಾಡ್ತಾ ಇದ್ದಾರೆ ಅವರು. ಬರ್ತಾರ ಕಂಪ್ಲೇಂಟ್ ಕೊಡಕ್ಕೆ? ಮತ್ತೆ ನಿಮ್ಮ ಮಾಹಿತಿ ಪ್ರಕಾರ ಕಂಪ್ಲೇಂಟ್ ಕೊಡಕ್ ಬರ್ತಾರಾ? ಅಲ್ಲ, ನಮ್ಮ ಪಾರ್ಟಿಯವರು ಅಂತ ಹೇಳಿ ಅಲ್ಲ, ನಿಮ್ಮ ಮಾಹಿತಿ ಪ್ರಕಾರ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಧರ್ಮಸ್ಥಳದಿಂದ ಎಷ್ಟು ಜನ ಹೋಗಿದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ? ಎಲ್ಲ ಬೆದರಿಸಿದ್ದಾರೆ. ಮೊನ್ನೆ ನಾವು ನೋಡಿದ್ದೇವೆ. ನಾವು ಯಾರು ಚಿನ್ನಯ್ಯ ಅನ್ನುವಂತನ್ನು ಅವನ 28 ವರ್ಷದ ಹಿಂದ್ಗಡೆಯಿಂದ ಪರಿಚಯ ಇದ್ದವರು ಅಲ್ಲಿಯ ಲೋಕಲ್ ಜನಗಳು ಚಿನ್ನಯ್ಯನೇ ಮಾಹಿತಿ ಕೊಟ್ಟ ಪ್ರಕಾರ ಹೋಗಿದ್ದವರಿಗೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ಅಲ್ಲ ನಾನು ನಿಮ್ಮ ಮಾಹಿತಿ ಪ್ರಕಾರ ಇವಾಗ ನೀವು ದೂರು ಕೊಟ್ಟಿದ್ದೀರಾ, 4 UDR ಪ್ರಕರಣಗಳನ್ನ ಪ್ರಸ್ತಾಪ ಮಾಡಿ ದೂರು ಕೊಟ್ಟಿದ್ದೀರಾ. ಅಲ್ಲಿ ಲಾಡ್ಜ್ ಅಲ್ಲಿ 60ಕ್ಕೂ ಹೆಚ್ಚು ಆಗಿದೆ ಅಂತ ಹೇಳಿದ್ದೀರಾ. ಈ ಆಧಾರದ ಮೇಲೆ ಮತ್ತೊಂದಷ್ಟು ಜನ ದೂರನ್ನ ಕೊಡಕ್ಕೆ ಬರ್ತಾರಾ ಅಥವಾ ನೀವು ಅವ್ರನ್ನೇನಾದ್ರೂ ಕೂಡ ಸಂಪರ್ಕ ಮಾಡ್ತೀರಾ?
ನಾವು ಸಂಪರ್ಕ ಮಾಡೋದಿಲ್ಲ. ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ತಪ್ಪು ಅಂತ ಕಾಣಿದೆ ಅವ್ರು ಬಂದು ಕಂಪ್ಲೇಂಟ್ ಕೊಡಬೇಕು. ಈ ಮನವಿಯನ್ನು ನಾವು ಮಾಡ್ತೇವೆ. ಯಾರು ಯಾರಿಗೆ ಎದುರು ಅಂತ ಪ್ರಶ್ನೆ ಇಲ್ಲ ಇಲ್ಲಿ. ಇವತ್ತು ಆನ್ಲೈನ್ ಇದೆ, ಅಲ್ಲಿ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಮಾಡಬಹುದು. ಈ ಮಾಹಿತಿಯನ್ನು ಕೊಡ್ತೇನೆ ನಾನು ಜನರಿಗೆ. ಯಾರ್ಯಾರಿಗೆ ಆ ಧರ್ಮಸ್ಥಳದ ಇದರಲ್ಲಿ ಎಷ್ಟೆಷ್ಟು ಅನ್ಯಾಯ ಆಗಿದೆ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಮಾಡಿ. ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಇದೆ ಅಲ್ಲ, ಹೆಲ್ಪ್ ಲೈನ್ ಹಾಕಿದಾರಲ್ಲ, ನಂಬರ್ ಹಾಕಿದಾರಲ್ಲ, ಆ ನಂಬರ್ಗೆ ಹಾಕಿ ತಿಳ್ಕೊಳ್ಳಿ, ಕಂಪ್ಲೇಂಟ್ ಮಾಡಿ. ಅಂತಿಮ ಪ್ರಶ್ನೆ, ಕಂಪ್ಲೇಂಟ್ ಮಾಡ್ಲಿಕ್ಕಿದ್ರೆ ಮೇಲಾಧಿಕಾರಿಗಳು ಇರುವಾಗಲೇ ಹೋಗಿ ಅವರಿಗೆ ಮುಖಾತ ಭೇಟಿಯಾಗಿ ಅವರಿಗೆ ಕಂಪ್ಲೇಂಟ್ ಮಾಡಿ. ಈ ಕೆಳಗಡೆ ಕೂತ್ಕೊಂಡು ಬೆದರಿಸುವವರಿಗೆ ಕಂಪ್ಲೇಂಟ್ ಮಾಡಬೇಡಿ. ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, ಈಗ ನೀವು ಚಿನ್ನಯ್ಯ ಅವ್ರದ್ದು 1.5 ಗಂಟೆ ವಿಡಿಯೋ ಅಂತ ನಿಮ್ಮ ಮುಂದೆ ಬಂದು ಮಾತಾಡಿರುವಂತ ವಿಡಿಯೋ ಯಾವಾಗ ರಿಲೀಸ್ ಮಾಡ್ತೀರಾ? ಮಾಡ್ತೇನೆ, ಯಾವಾಗ ಅದು ಬೇಕಿದ್ದಾಗ. ಕೆಲವು ಕೇಳ್ತಾರಲ್ಲ, ಬುರುಡೆ ಮೀಡಿಯಾಗಳು ಕೇಳ್ತಾ ಇದ್ದಾವಲ್ಲ, ಉಂಡಿ ಮೀಡಿಯಾ, ಬುರುಡೆ ಮೀಡಿಯಾಗಳು ಇದ್ದಾವೆ. ಒಂದು ಟ್ರೈಲರ್ ಇದೆ, ಅದು ಹೇಳೋದಾದ್ರೆ ಏನಂತ ಇದೆ ಆ ವಿಡಿಯೋದಲ್ಲಿ? ಒಂದು ಅಂಶ ಹೇಳೋದಾದ್ರೆ, ಸಾಕಷ್ಟು ಅಂಶಗಳು ಬೇಡ. ಯಾವುದು? ಆ 1.5 ಗಂಟೆ ವಿಡಿಯೋದಲ್ಲಿ ಚಿನ್ನಯ್ಯ ಮಾತಾಡುವಂತ ವಿಡಿಯೋದಲ್ಲಿ ಏನಿದೆ ಅಂತ ಹೇಳ್ಬೋದು? ಯಾರು ಸೌಜನ್ಯನನ್ನು ರೇಪ್ ಮಾಡಿ ಕೊಲೆ ಮಾಡಿದ್ದಾರ ಅವರ ಹೆಸರೇ ಇದೆ ಇದರ ವಿಡಿಯೋದಲ್ಲಿ. ಇನ್ನೇನ್ ಬೇಕು ನಿಮ್ಗೆ? ಅದು ಖುದ್ದು ಚಿನ್ನಯ್ಯನೇ ಹೇಳಿರ್ತಾರೆ ಆ ವಿಡಿಯೋದಲ್ಲಿ. ಅವನೇ ಹೇಳಿರುವಂತದ್ದು. ವಿಡಿಯೋ ಆದಷ್ಟು ಬಿಡುಗಡೆ ಮಾಡ್ತೀರಾ ಹಾಗಾದ್ರೆ? ಅದನ್ನ ಮಾಡ್ತೇನೆ, ಖಂಡಿತ ಮಾಡ್ತೇನೆ ನಾನು. ಓಕೆ ಸರ್, ಈಗ ಅಂತಿಮವಾಗಿ ನಿಮ್ಗೆ ಏನಾದ್ರು ಕೂಡ ಆತಂಕ, ಬೆದರಿಕೆ ಅಥವಾ ಈ ಪ್ರಕರಣದಲ್ಲಿ ಏನೋ ಆಗ್ತಾ ಇದೆ, ಬೆದರಿಕೆ ಹಾಕ್ಬೇಕಾದ್ರೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಮಾತ್ರ ಹಾಕ್ಲಿಕ್ಕೆ ಆಗೋದು. ಓಕೆ. ಬೇರೆ ಯಾರು ಕೂಡ ನನ್ಗೆ ಬೆದರಿಕೆ ಮಾಡಿದ್ರೆ ಅವ್ನು ಸತ್ತೇ ಹೋಗ್ತಾನೆ. ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.